ಪ್ರವಾದಿ ಮುಹಮ್ಮದರ ಮಕ್ಕಾದ ಜೀವನದಲ್ಲಿ ಅವರ ಅನೇಕ ವರ್ಷಗಳ ಪರಿಶ್ರಮದ ನಂತರವೂ ಸತ್ಯಧರ್ಮದ ಪ್ರಚಾರದಲ್ಲಿ ಅವರಿಗೆ ನಿರೀಕ್ಷಿತ ಫಲ ದೊರೆಯಲಿಲ್ಲ. ಸತ್ಯಧರ್ಮ ಪ್ರಚಾರಕ್ಕಾಗಿ ತಾಯಿಫ್ ಎಂಬ ಪಟ್ಟಣಕ್ಕೆ ಹೋದಾಗ ಅವರನ್ನು ಅಪಮಾನಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಿರಾಜ್ನ ರಾತ್ರಿಯು ಅವರನ್ನು ಗೌರವಿಸಿದುದಲ್ಲದೆ ಅವರ ಯಶಸ್ಸಿನ ಸುವಾರ್ತೆಯನ್ನು ನೀಡಿದುದನ್ನು ಹಜರತ್ ಅಲ್ಲಮಾ ಇಕ್ಬಾಲರು ಮೇಲಿನ ಕವಿತೆಯಲ್ಲಿ ಮುಸ್ಲಿಮರ ಸತ್ಯಧರ್ಮದ ಪ್ರಚಾರವನ್ನು ಧೈರ್ಯದಿಂದ ಕೈಗೊಂಡರೆ ಯಶಸ್ಸಿನ ಉತ್ತುಂಗಕ್ಕೇರಬಲ್ಲರು ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಯಾತ್ರೆಯ ಸ್ಮರಣಾರ್ಥವಾಗಿ ಕೆಲವೆಡೆ ಮುಸ್ಲಿಮರು ಅಂದು ತಮ್ಮ ಮನೆ, ಬೀದಿ ಹಾಗೂ ಮಸೀದಿಗಳನ್ನು ಅಲಂಕರಿಸುತ್ತಾರೆ. ಸಾಯಂಕಾಲ ದೀಪಗಳಿಂದ ಬೆಳಗುತ್ತಾರೆ. ಕೆಲವರು ಹಣತೆ ಹಾಗೂ ಮೇಣದ ಬತ್ತಿಗಳನ್ನು ಹಚ್ಚಿಡುವುದುಂಟು. ರಾತ್ರಿ ಇಶಾ ನಮಾಜ್ನ ನಂತರ ಮಸೀದಿಗಳಲ್ಲಿ ಕೆಲವೆಡೆ ಧಾರ್ಮಿಕ ಸಭೆಗಳನ್ನು ನಡೆಸುತ್ತಾರೆ. ಅಲ್ಲಾಹನನ್ನು ಸ್ತುತಿಸುವ ಹಾಗೂ ಪ್ರವಾದಿ ಮುಹಮ್ಮದರ ಪ್ರಶಂಸೆಯ ಗೀತೆಗಳನ್ನು ಹಾಡಲಾಗುತ್ತದೆ, ಸಿಹಿ ಹಂಚಲಾಗುತ್ತದೆ. ಹಾಗೂ ಕೆಲವರು ಅಂದು ರಾತ್ರಿ ಇಡೀ ಜಾಗರಣೆ ಮಾಡಿ ಪ್ರಾರ್ಥನೆ, ಆರಾಧನೆಗಳಲ್ಲಿ ಸಮಯ ಕಳೆಯುತ್ತಾರೆ.